ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಬೆಳೆ ಕಟಾವಾದ ನಂತರ ಭೂಮಿಯನ್ನ ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡುವುದು ಸೂಕ್ತ. ವೈಜ್ಞಾನಿಕ ಪದ್ಧತಿಯಲ್ಲಿ ಧಾನ್ಯ ಸಂರಕ್ಷಣಾ ಕ್ರಮಗಳನ್ನು ತಪ್ಪದೇ ಅನುಸರಿಸಿ. ರೈತರು ತಮ್ಮ ಹೊಲ ಮನೆಗಳಲ್ಲಿ ಇಲಿ ನಿಯಂತ್ರಣ ಕ್ರಮ ಕೈಗೊಂಡು ಬೆಳೆದ ಧಾನ್ಯಗಳನ್ನು ಜೋಪಾನ ಮಾಡಿ. ಕೊಯ್ಲಿನ ನಂತರ ತಮ್ಮಲ್ಲಿ ಸಿಗುವ ಬೆಳೆಹುಳಿಕೆ ಮತ್ತು ಇತರೆ ತ್ಯಾಜ್ಯ ವಸ್ತುವನ್ನು ಸುಡದೆ ಒಂದು ಕಡೆ ಸಂಗ್ರಹಿಸಿ ಎರೆಹುಳು ಗೊಬ್ಬರಕ್ಕಾಗಿ ಬಳಸಿ. ಕೃಷಿ ವೆಚ್ಚ ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಪಡೆದು ಕೃಷಿ ಕ್ಷೇತ್ರದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ. ಆಮ್ಲದ ಮಣ್ಣಿಗೆ ಸುಣ್ಣದ ಪ್ರಮಾಣವನ್ನು ನಿರ್ಧರಿಸುವ ಮುನ್ನ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಿ. ಶಿಡ್ಲಘಟ್ಟ ತಾಲೂಕು ಕಾಳನಾಯಕನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆ ನಾಗರಾಜ್ ಅವರು 4 ಎಕರೆ ಪ್ರದೇಶದಲ್ಲಿ ಗೇರು ಬೆಳೆಯನ್ನು ಬೆಳೆದಿದ್ದಾರೆ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಜ್ಞರ ಮಾರ್ಗದರ್ಶನದಂತೆ ಈ ಪ್ರದೇಶದಲ್ಲಿ ಈ ಹಿಂದೆ ಇದ್ದ ಹಳೆಯ ಅನುಪಯುಕ್ತ ಮಾವಿನ ಮರಗಳನ್ನು ತೆಗೆದು ಉಲ್ಲಾಳ 1 ಗೇರಿನ ತಳಿಯನ್ನು ಅವರು ನಾಟಿ ಮಾಡಿದ್ದಾರೆ. ಅತಿ ಕಡಿಮೆ ನೀರನ್ನು ಬಯಸುವ ಈ ಬೆಳೆ ಕಡಿಮೆ ಮಳೆ ಬೀಳುವ ಪ್ರದೇಶಕ್ಕೆ ಅತಿ ಸೂಕ್ತವಾಗಿದ್ದು ಕಡಿಮೆ ಶ್ರಮ ಹಾಗೂ ಕಡಿಮೆ ಖರ್ಚಿನಲ್ಲಿ ಉತ್ತಮ ಲಾಭ ಪಡೆಯಬಹುದಾಗಿದೆ ಎನ್ನುತ್ತಾರೆ ನಾಗರಾಜ್ ಅವರು. ಈ 4 ಎಕರೆಯಲ್ಲಿ ಬಂದು ಮೊದಲು ನಮ್ಮ ತಂದೆಯವರು ಹಾಕಿದ್ದಂಥ ಮಾವಿತ್ತು, ಅದರಲ್ಲೇ ಹುಣಸೆ ಮರ ಇತ್ತು. ಹುಣಸೆ ಮರ ಎಲ್ಲ ತೆಗೆದುಬಿಟ್ಟಿದ್ರು, ಮಾವು ಮಾತ್ರ ಉಳ್ಕೊಂಡಿತ್ತು. ಅದು ಏನು ಹಳೆಯ ಗಿಡಗಳು, ಅದೇನು ಸರಿಯಾಗಿ ನರ್ಸರಿ ಆಗಲಿಲ್ಲ, ಅದಕ್ಕೆ ಬೇಡ ಅಂತ ಅದನ್ನು ತೆಗೆದುಬಿಟ್ವಿ. ನಾವು ಮಂಗಳೂರಿಗೆ ಹೋಗಿ ಉಲ್ಲಾಳ 1 ಅಂತೆ ಆಯ್ಕೆ ಮಾಡಿ ಉಲ್ಲಾಳ 1ಅನ್ನೇ ತಗೊಂಬಂದು ನಾಟಿ ಮಾಡಿದ್ವಿ. ಇದಾಕಿ ಇವಾಗ 8 ವರ್ಷ ಆಗಿದೆ. 8 ವರ್ಷದಿಂದ 1ನೇ ವರ್ಷ ಫಸ್ಲಿಗೆ ಬಿಡಲಿಲ್ಲ, 2ನೇ ವರ್ಷದಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಲಿಗೆ ಬಿಡೋಕ್ಕೆ. ಅವತ್ತಿಂದ ಇದುವರೆಗೂ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷವೂ ಫಸ್ಲು ಆಗ್ತಾಯಿದೆ. ಇದೇನು ಫಸ್ಲೇನು ಒಂದು ವರ್ಷ ಬರೋದೇ ಆಗಲಿ ಒಂದು ವರ್ಷ ನಿಲ್ಲೋದೇ ಆಗಲಿ ಅದೆಲ್ಲ ಏನೂ ಮಾಡಿಲ್ಲ. ಪ್ರತಿ ವರ್ಷವೂ ಫಸ್ಲು ಬರ್ತಾಯಿದೆ. ಪ್ರತಿ ವರ್ಷ ಇದನ್ನು ಉಳುಮೆ ಮಾಡ್ತೀವಿ ಕರೆಕ್ಟಾಗಿ. ಮತ್ತು 4 ಟ್ರ್ಯಾಕ್ಟರ್ ಲೋಡು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ 4 ಎಕರೆಗೂ. ಅದ್ರ ಜೊತೆ ಮತ್ತು ಸೂಪರು ಒಂದು 2 ಮೂಟೆ ಹಾಕ್ತೀವಿ. ಒಂದು 2 ಮೂಟೆ ಪೊಟ್ಯಾಶು ಅಂದರೆ 100 kg ಪೊಟ್ಯಾಶ್ ಕೊಡ್ತೀವಿ. ಈ ಬೆಳೆಗೆ ನೈಟ್ರೋಜನ್ ಜಾಸ್ತಿ ಬೇಕು, ಯೂರಿಯಾ. ಆ ಯೂರಿಯಾ ಅಂತಿರೋದ್ರಿಂದ ಇವಾಗ ನಮ್ಮದು 8ನೇ ವರ್ಷದ ಗಿಡ. 8ನೇ ವರ್ಷಕ್ಕೆ ಒಂದು ಗಿಡಕ್ಕೆ ನಮ್ಮದು ದೊಡ್ಡದಾಗಿ ಬೆಳೆದಿರೋದ್ರಿಂದ ಒಂದು 2.5ರಿಂದ 3 kg ಯೂರಿಯಾನೇ ಬೇಕಾಗ್ಬೋದು. ಹಾಗಾಗಿ ಅದನ್ನು ಒಂದು 3 kg ಅಷ್ಟು ಯೂರಿಯಾನೇ ಕೊಡ್ತೀವಿ ಒಂದು ಗಿಡದ ಲೆಕ್ಕ. ಮತ್ತು ಇನ್ನು ಔಷಧಿ ಬಂದು ಒಂದು ವರ್ಷಕ್ಕೆ ಅಂದರೆ ನವಂಬರು ಕೊನೆ ವಾರದಿಂದ 4 ಕೋಟ ಔಷಧಿ ಸ್ಪ್ರೇ ಮಾಡಬೇಕು. ಟೀ ಸೊಳ್ಳೆನೇ ಇದಕ್ಕೆ ವಿಶೇಷವಾದ ಕಾಯಿಲೆ. ಆ ಟೀ ಸೊಳ್ಳೆಯಿಂದ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಹೊಸ ಚಿಗುರಿಂದ ಹಂಗೆ ನೆಕ್ಸ್ಟ್ ಹೂವು ಬರುತ್ತೆ. ಹೂವಿಂದ ಕಾಯಿ ಆಗೋದ್ರಿಂದ ಟೀ ಸೊಳ್ಳೆನ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆ 1 ಲೀಟ್ರಿಗೆ 20 ಗ್ರಾಮು ಯೂರಿಯಾ ಮಿಕ್ಸ್ ಮಾಡ್ಕೋಬೇಕು 1 ಲೀಟ್ರ್ ನೀರಿಗೆ. ವರ್ಷ ಒಂದು ಸರಿ ಹೊಡೆದಿದ್ದ ಔಷಧಿನ ಮತ್ತೊಂದು ಸರಿ ಹೊಡೆಯೋಂಗಿಲ್ಲ. ಆವಾಗ ನಮಗೆ ಹೋದ ವರ್ಷ ಇದು 7ನೇ ವರ್ಷದಲ್ಲಿ ಒಂದು ಗಿಡಕ್ಕೆ 16 kg ಇಳುವರಿ ಬಂದಿತ್ತು. ಆವ್ರೇಜ್ ಅಂದರೆ ಸ್ವಲ್ಪ ದೊಡ್ಡ ಗಿಡನೂ ಇದೆ, ಸಣ್ಣ ಗಿಡನೂ ಇದೆ, ಎಲ್ಲ ಲೆಕ್ಕ ಹಾಕಿದಾಗ 16 kg ಇಳುವರಿ ಇತ್ತು. ಈ ಸಾರಿ ಒಂದು 20 kg ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ. ಮೇಯ್ನು ಈ ಕಳೆಗಳ ನಾಶ ಅಂದರೆ ಕೆಳಗಡೆ ಕಳೆ ಎಲ್ಲ ಕ್ಲಿಯರ್ ಮಾಡಿ ಇಟ್ಕೋಬೇಕು. ಅಂದರೆ ಕಳೆನಾಶಕ ಔಷಧಿ ಹೊಡೆದ್ರೆ ಕಳೆ ಎಲ್ಲ ಕ್ಲಿಯರ್ ಆಗುತ್ತೆ. ನಮಗೆ ಹಾರ್ವೆಸ್ಟ್ ಮಾಡುವಾಗ ಅಂದರೆ ಬೀಜ ಹಾಕಿ ಕೇಳುವಾಗ ಅವಾಗೆಲ್ಲ ಕ್ಲಿಯರಾಗಿದ್ದರೆ ಫ್ರೀಯಾಗಿ ಕೈಗೆ ಸಿಗೋದ್ರಿಂದ ಲೇಬರ್ ಖರ್ಚು ಉಳಿತದೆ. ಮತ್ತು ಕೆಳಗಡೆ ರೆಂಬೆಗಳನ್ನ ಅವಾಗವಾಗ ಸ್ವಲ್ಪ ತೆಗಿಬೇಕಾಗುತ್ತೆ. ನಮಗೆ ಈಗ ಬಾಗಲಕೋಟೆಯವರು ಒಂದು ಬ್ರ್ಯಾಂಚ್ ಮಾಡ್ಕೊಂಡಿದ್ದಾರೆ JKVKಯಲ್ಲಿ. ನಾವು ಅವ್ರ ಗೈಡೆನ್ಸೇ ತಗೊಳ್ತಾ ಇದ್ದೀವಿ. ನಮ್ಮ ಪಕ್ಕದಲ್ಲೇ ಒಂದು 10 ಜನ ನಮ್ಮದನ್ನು ನೋಡಿ ಕಲ್ತಿದ್ದಾರೆ, ಚೆನ್ನಾಗಿ ಬೆಳೀತಾ ಇದ್ದಾರೆ ಅವರು. ಹೆಚ್ಚಿನ ಕೆಲಸ ಏನು ಇಲ್ಲ ಇದರಲ್ಲಿ.
ಕಡಿಮೆ ಕೆಲಸ. ಒಂದು ವರ್ಷದ ಲೆಕ್ಕ ಹಾಕಿದರೆ ಒಂದು 2 ತಿಂಗಳು ಆ ಬೀಜ ಹಾರ್ವೆಸ್ಟ್ ಮಾಡುವಾಗ ಕೆಲಸ ತಗೋಬೋದು. ಮತ್ತು ಕಳೆನಾಶಕಕ್ಕೆ ಒಂದು 2 ದಿವಸ ವರ್ಷದಲ್ಲಿ ಕಳೆ ಔಷಧಿ ಹೊಡೆಯುವಾಗ, ಮತ್ತು ಇನ್ನು ಏನು ಔಷಧಿ ಸಿಂಪಡಣೆ ಮಾಡುವಾಗ ವರ್ಷದಲ್ಲಿ 4 ದಿವಸ. ಇಷ್ಟು ಮಾಡಿದರೆ ಇದರಿಂದ ಫಸಲು ನಿರೀಕ್ಷೆ ಮಾಡ್ಬೋದು. 1 ಎಕರೆ ಲೆಕ್ಕ ಹಾಕಿದರೆ ನಮ್ಮ ಲೆಕ್ಕದಲ್ಲಿ 1.5 ಲಕ್ಷ ಅಂತೂ ಬೆಳೀಬೋದು ಒಂದು ವರ್ಷಕ್ಕೆ. ಆವಾಗ ಖರ್ಚು ಒಂದು 20% ಹೋಗ್ಬೋದು. ಅಂದರೆ ಒಂದು 20,000 1 ಎಕರೆಗೆ ಬರ್ಬೋದು ಖರ್ಚು. 1,30,000 ಅಂತೂ ಯಾವುದೇ ರೈತ ಮಾಡ್ಬೋದು, ಏನೇ ಮಾಡ್ಬೋದು, ಅವ್ರಿಗೆ ಸೇವ್ ಆಗುತ್ತೆ. ನಮ್ಮ ಅನುಭವದ ಪ್ರಕಾರ ಅದೇ ಎಂಥ ಬರಡು ಭೂಮಿಯಲ್ಲೂ ಬೇಕಾದರೂ ಬೆಳಿಬೋದು. ನೀರು ಸಿಕ್ಕಾಪಟ್ಟೆ ಕಡಿಮೆ ಕೇಳ್ತೈತೆ. ಈಗ ಮೊನ್ನೆ ಹೋದ ವರ್ಷ 7ನೇ ವರ್ಷದಲ್ಲಿ ಮಾರಾಟ ಮಾಡಿದಾಗ 1 kgಗೆ 150 ರೂಪಾಯಿ ಬೆಲೆ ಸಿಕ್ಕಿದೆ ನಮಗೆ. ಹಾಗಾಗಿ ದಿನೇ ದಿನೇ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಒಳಗಡೆಗೆ ಬರ್ತಾ ಇಲ್ಲ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಬಾಳೆ ಗಿಡದಲ್ಲಿ ಎಲೆ ಸುರುಳಿಯಾಗುತ್ತಿದ್ದರೆ 4 ಲೀಟರ್ ನೀರಿನಲ್ಲಿ 200 ಗ್ರಾಂ ಬಾರ್ ಸೋಪ್ ಕರಗಿಸಿ ಇದಕ್ಕೆ ಬೇವಿನ ಎಣ್ಣೆ ಮಿಶ್ರಣ ಮಾಡಿ ಇದನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಬಾಳೆ ಗಿಡಗಳಿಗೆ ಸಿಂಪಡಿಸಿ. ಹೆಬ್ಬೇವು ಎಲೆಗಳ ಮೇಲೆ ಬಿಳಿ ಚುಕ್ಕೆ ಕಾಣಿಸಿಕೊಳ್ಳುತ್ತಿದ್ದರೆ 1 ಲೀಟರ್ ಹುಳಿ ಮಜ್ಜಿಗೆಗೆ 5 ಲೀಟರ್ ನೀರು ಬೆರೆಸಿ ಸಿಂಪಡಿಸುತ್ತಾ ಬಂದರೆ ಸರಿಯಾಗುತ್ತದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.